ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಲಿ ಕಟ್ ವರ್ಕ್ ಡಿಸೈನಲ್ಲಿ ಯಾವ ಥರ ಡಿಸೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬ್ಲೌಸ್ ಪೀಸ್ ಬಂದು ಗ್ರೀನ್ ಕಲರ್ ಆಗಿರುತ್ತೆ. ಸ್ಯಾರಿ ಬಂದು ನಿಂಬೆಹಣ್ಣು ಕಲರ್ ಆಗಿರುತ್ತೆ, ಸ್ವಲ್ಪ ಡಾರ್ಕ್ ಕಲರು. ಕಸ್ಟಮರು ನಮಗೆ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ನಾನೇ ಈ ಡಿಸೈನ್ ಅವ್ರಿಗೆ ತೋರಿಸಿದ್ದೆ, ಈ ಥರ ಮಾಡಿಕೊಡ್ತೀನಿ ಅಂತ. ಸರಿ ಮಾಡಿಕೊಡಿ ಅಂತ ಹೇಳಿದರು. ಇದು ಗ್ರೀನ್ ಕಲರು ಬ್ಲೌಸ್ ಪೀಸ್ ಆಗಿರುತ್ತೆ. ನಾನು ಬ್ಯಾಕ್ ಲೈನಿಂಗ್ನ 2 ಪೀಸ್ ತೊಗೊಳ್ತೀನಿ. ನಾನು 2 ಪೀಸ್ ತೊಗೊಂಡು ಅವ್ರದ್ದು ಬ್ಯಾಕ್ನ ಉದ್ದ ಬಂದು, ಬೆನ್ನಿನ ಉದ್ದ ಬಂದು 14 ಇಂಚಿರುತ್ತೆ. 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ಮತ್ತು ಶೋಲ್ಡರ್ ಬಂದು 2.5 ಇಂಚು ನೆಕ್ಕಿನಾಗಲ್ಲ. ಶೋಲ್ಡರ್ ಬಂದು 3 ಇಂಚಿದೆ, ಒಟ್ಟು 5.5 ಇಂಚ್ ತೊಗೊಂಡಿದ್ದೀನಿ. ಮತ್ತು ಚೆಸ್ಟ್ ಬಂದು 9 ಇಂಚಿದೆ. ಅವರಿಗೆ 9 ಇಂಚಿಗೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಅವರು ಡಿಸೈನ್ ನನಗೆ ಈ ಥರ ಮಾಡಿಕೊಡಿ ಅಂತ ನಾನೇ ತೋರಿಸಿದೆ. ಅವರಿಗೆ ಸರಿ ಮಾಡಿ ಅಂತ ಅಂದರು. ಇದು ಸ್ಯಾರಿ ಇದು ಪೀಸನ್ನು ಇದರಲ್ಲೇ ಪ್ಯಾಚ್ ವರ್ಕ್ ಥರ ಬರುತ್ತೆ ನೋಡಿ. ನಾನು ನೆಕ್ಕಿನ ಅಗಲ ಬಂದು ಡಿಸೈನ್ ನಿಮಗೆ ಆಗಲೇ ತೋರಿಸೋದ್ನಲ್ಲ, ಅಗಲ ಬಂದು 2.5 ಇಂಚಿದೆ. ಶೋಲ್ಡರ್ ಬಂದು 3 ಇಂಚಿದೆ ಅಂದೆ. ಮತ್ತು 2.5 ಇಂಚು ಶೋಲ್ಡರ್ 3, ಒಟ್ಟು 1.5 ಎಕ್ಸ್ಟ್ರಾ, ಅಂದರೆ 4 ಇಂಚಷ್ಟು ನೆಕ್ಕಿನ ಅಗಲ ತೊಗೊಳ್ತೀನಿ ನಾನು ಇದಕ್ಕೆ. ಯಾಕಂದರೆ ಇದು ನಾರ್ಮಲ್ಲು ನೆಕ್ 2.5 ಇರೋದ್ರಿಂದ ಅದೇ ಥರ ನೆಕ್ ಬರುತ್ತೆ. ಇದು ಕಟ್ ವರ್ಕ್ ಡಿಸೈನು ಅದರಲ್ಲಿ ಮಾಡಬೇಕಿತ್ತು ಡಿಸೈನು. ಅದಕ್ಕೆ ನಾನು ನೆಕ್ಕಿನ ಅಗಲ ಬಂದು 4 ಇಂಚ್ ತೊಗೊಳ್ತೀನಿ ನಾನು. 1 ಇಂಚ್ ಅಷ್ಟೇ ಗ್ಯಾಪ್ ಇರುತ್ತೆ ನೋಡಿ. ತೋರಿಸ್ತಾ ಇದ್ದೀನಿ, ನಾನು ಲೈನಿಂಗಲ್ಲಿ ಅಟ್ಯಾಚ್ ಮಾಡಿದ್ದೀನಲ್ಲ, ಅದು ಲೈನಿಂಗಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಅದು ಕಾಣಿಸ್ತಾ ಇದೆ. 4 ಇಂಚು ಅಷ್ಟಕ್ಕೆ ಅಗಲಕ್ಕೇ ಕಟ್ ವರ್ಕ್ ಡಿಸೈನ್ ಬರುತ್ತೆ. ಇದು ಕಟ್ ವರ್ಕ್ ಡಿಸೈನ್ ಸ್ಕೇಲ್ ಅಂತ ಸಿಗುತ್ತೆ ಶಾಪ್ಗಳೆಲ್ಲ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ಥರ ಕಟ್ ವರ್ಕ್ ಡಿಸೈನ್ ಬಂದಾಗ ನೋಡಿ. ನಾನು ಕ್ಯಾನ್ವಾಸಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಕ್ಯಾನ್ವಾಸಲ್ಲೆಲ್ಲ ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ನಾನು ಈಗ ಮೊದಲೇ ಒಂದು ಬ್ಯಾಕ್ ಬ್ಲೌಸ್ಗೆ ಬ್ಯಾಕ್ ಬಟ್ಟೆಗೆ ಒಂದು ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು 2 ಲೈನಿಂಗ್ ತೊಗೊಂಡಿದ್ದೀನಿ. ಬ್ಯಾಕಿಗೆ ಲೈನಿಂಗ್ ಪೀಸ್ನ 2 ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ ಕಟ್ ವರ್ಕಿಗೆ ಬಟ್ಟೆ ಸ್ವಲ್ಪ ಬೇಕಾಗುತ್ತೆ. ಸೊ ಅಂದ್ಬಿಟ್ಟು ಏನು ಮಾಡಿದೆ ನಾನು, ಸುಮ್ಮನೆ ಸ್ವಲ್ಪ ಈಸಿ ಆಗಲಿ ನಮಗೆ ಅಂತ, ಅಂದರೆ ಲೈನಿಂಗ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ಥರ ಮಾಡಬೇಕಾದ್ರೆ, ತುಂಬ ಈಸಿ ಆಗಲಿ ಅಂತ ನಾನು ಲೈನಿಂಗ್ನೇ 2 ಬ್ಯಾಕ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ಕಟ್ಟಿಂಗ್ ಮಾಡಿಕೊಂಡು ಒಂದು ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸಪ್ರೇಟ್ ಪೀಸು ಇಟ್ಕೊಂಡಿದ್ದೀನಿ. ಇದು ನಾನು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸ್ ಪೀಸ್ ಎಲ್ಲ ಕ್ಲೀನಾಗಿ ರೆಡಿ ಆದಮೇಲೆ ಅದ್ರ ಮೇಲೆ ಡೈರೆಕ್ಟಾಗಿ ಇಟ್ಟು ಮಾಡ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಟೆನ್ಷನ್ ಅನ್ನೋದು ಕಮ್ಮಿ ಆಗುತ್ತೆ. ಯಾಕಂದರೆ ನಾವು ಕ್ಯಾನ್ವಾಸ್ ತೊಗೊಳ್ಳೋದು, ಅದಕ್ಕೆ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೋದು, ತಿರ್ಗಾ ಅದನ್ನು ಇಟ್ಕೊಂಡು ಉಲ್ಟಾನ ಸೀದಾನ ಮಾಡ್ಕೊಳ್ಳೋದು, ಅದು ಸ್ವಲ್ಪ ರಿಸ್ಕ್ ಆಗುತ್ತೆ. ನಾನು ಲೈನಿಂಗ್ ಸ್ವಲ್ಪ ಜಾಸ್ತಿನೇ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದನ್ನು ನಾನು ಬ್ಲೌಸ್ ಪೀಸ್ ಮೇಲೆ ಸೀದಾ ಇಟ್ಟು ಇದನ್ನು ಲೈನಿಂಗ್ನ ಉಲ್ಟಾ ಇಟ್ಟು ಕ್ಯಾನ್ವಾಸ್ ನಮಗೆ ಕಾಣಬೇಕು ಆ ಥರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಕಟ್ ವರ್ಕ್ ಡಿಸೈನ್ ಎಲ್ಲ ಸ್ಟಿಚಿಂಗ್ ಮಾಡಿದ್ದೀನಿ ನಾನು. ಈ ಕಟ್ ವರ್ಕ್ ಡಿಸೈನ್ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣ ಸ್ಟಿಚಿಂಗಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ದೊಡ್ಡ ಸ್ಟಿಚಿಂಗಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಥ್ರೆಡ್ ಸ್ಟಿಚಿಂಗು. ಸ್ವಲ್ಪ ಸಣ್ಣ ಸ್ಟಿಚಿಂಗಲ್ಲಿ ಮಾಡ್ಕೊಳ್ಳಿ, ಆವಾಗ ಬೇಗ ಏನು ಆ ಥ್ರೆಡ್ಡುಗಳು ಶೇಪ್ಗಳೆಲ್ಲ ಏನೂ ಬಿಟ್ಕೊಳ್ಳಲ್ಲ ಕ್ಲೀನಾಗಿ ನೋಡಿ. ಇವಾಗೆಲ್ಲ ಲೈನಿಂಗೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡು ಕಚ್ಚೆಲ್ಲನೂ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾಯಿದ್ದೀನಿ. ಕಟ್ ಮಾಡಿಕೊಂಡು ಕ್ಲೀನಾಗಿ ನೋಡಿ ಉಲ್ಟಾ ತಿರುಗಿಸ್ಕೊಳ್ತಾ ಇದ್ದೀನಿ. ಉಲ್ಟಾ ತಿರುಗಿಸ್ಕೊಂಡು ಕ್ಲೀನಾಗಿ ಐರನ್ ಮಾಡ್ಕೊಳ್ಬೋದು. ನಾನು ಐರನ್ ಏನು ಮಾಡ್ಕೊಳ್ಳಿಲ್ಲ, ಡೈರೆಕ್ಟಾಗಿ ನೋಡಿ ಸೀದಾ ಈ ಥರ ಬರುತ್ತೆ ಡಿಸೈನ್. ಇದು ಅಂದರೆ ಇದು ಕಲರ್ ಕಾಂಬಿನೇಷನ್ನು ಸ್ಯಾರಿ ಬಂದು ಯೆಲ್ಲೋ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು ನೋಡಿ. ಇವಾಗ ಇದು ಕಟ್ ವರ್ಕ್ ಡಿಸೈನ್ ನೋಡಿ ಬಂತು. ನಾನು ಇವಾಗ ಅದಕ್ಕೆ ಅದ್ರ ಮೇಲೆ ಸಣ್ಣದಾಗಿ ಕಚ್ಚೆಯನ್ನು ಆ ಕಡೆ ಈ ಕಡೆ 2 ಸಮ ಮಾಡಿಕೊಂಡು, ಅಂದರೆ ಹಿಂದೆಗಡೆ ಪೀಸು ಲೈನಿಂಗ್ ಏನು ಕಾಣಬಾರ್ದು ಅಂದ್ಬಿಟ್ಟು ಕ್ಲೀನಾಗಿ ಶೇಪ್ ತಗೊಂಡು ಮಾಡ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಡಿಸೈನ್ನ. ಇದನ್ನು ಏನಂದರೆ ನಾವು ಈ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ತಲೆ ಕೆಡುತ್ತೆ. ಅದಾದಮೇಲೆ ಎಲ್ಲ ಅಟ್ಯಾಚಿಂಗ್ ಮಾಡಿ ಈ ಥರ ಸೀದಾ ಮಾಡಿದ್ಮೇಲೆ ಕ್ಲೀನಾಗಿ ಕಾಣಿಸುತ್ತೆ. ಯಾವುದೇ ಕ್ಯಾನ್ವಾಸು ನಮಗೆ ಕಾಣಬಾರ್ದು. ಇದು ಬಟ್ಟೆ ಬರುತ್ತೆ, ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಆ ಥರ ಬಟ್ಟೆ ಇದು. ಅದರಿಂದ ಅದಕ್ಕೆ ನಾನು ಲೈನಿಂಗ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ನಾನು ಅದಕ್ಕೆ. ಇದು ನೋಡಿ ಬ್ಲೌಸ್ ಪೀಸ್ ಆಗಿರುತ್ತೆ. ಇದು ಬ್ಲೌಸ್ ಪೀಸು ಯೆಲ್ಲೋ ಕಲರ್ ಆಗಿರುತ್ತೆ. ಇದನ್ನು ನಾನು ಕ್ಯಾನ್ವಾಸಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು.
ಇದು ನಾರ್ಮಲ್ ನೆಕ್ಕು ಅಗಲ ಎಷ್ಟಿದೆ 2.5 ಇಂಚ್ ಅಷ್ಟು ಅಗಲ ತೊಗೊಂಡಿದ್ದೀನಿ. ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಶೇಪ್ನ ಕಟ್ ಮಾಡಿಕೊಂಡು ನೋಡಿ, ನಾನು ಲೈನಿಂಗ್ನ 2 ಪೀಸ್ ಅಟ್ಯಾಚ್ ಮಾಡ್ಕೊಳ್ತೀನಿ. ಇದು ಡೈರೆಕ್ಟಾಗಿ ನಾವು ಬ್ಲೌಸ್ ಪೀಸ್ ಮೇಲೆ ಇಡೋದ್ರಿಂದ ಹಿಂದೆ ಕ್ಯಾನ್ವಾಸ್ ಕಾಣುತ್ತೆ ಅಂದ್ಬಿಟ್ಟು ಕೆಳಗಡೆ ಒಂದು ಲೈನಿಂಗು, ಇದ್ರ ಮೇಲೊಂದು ಲೈನಿಂಗು, ಅದ್ರ ಮೇಲೆ ಬ್ಲೌಸ್ ಪೀಸ್ ಇಟ್ಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡಿಕೊಂಡು ಸುತ್ತಲೂ ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ಓವರ್ಲಾಕ್ ಇಲ್ಲ ಅನ್ನೋರು ಕೂಡ ಸಣ್ಣದಾಗಿ ಸ್ಟಿಚಿಂಗ್ ಮಾಡ್ಕೊಳ್ಬೋದು. ನಾನು ಕ್ಲೀನಾಗಿ ಸೆಂಟರ್ಗೆ ಎಲ್ಲ ನ್ಯಾಚ್ ಹಿಡ್ಕೊಳ್ತಾ ಇದ್ದೀನಿ, ಎಲ್ಲಿಗೆ ಬರಬೇಕು ಅಂತ ಇಟ್ಕೊಂಡು. ಇದು ನಾನು ಸೆಂಟ್ರಲ್ಲೇನು ನೆಕ್ಕೇನು ಕಟ್ ಮಾಡಿ ಇಟ್ಕೊಂಡಿಲ್ಲ ನಾನು. ಅದು ಫುಲ್ ಎಲ್ಲ ರೆಡಿ ಆದಮೇಲೆ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ, ಇದು ಪಿನ್ ಬರುತ್ತೆ ಬ್ಲೌಸ್ಗೆ, ಗುಂಡು ಪಿನ್ ಥರ ಬರುತ್ತೆ ಇದು. ಅದನ್ನು ಹಾಕ್ಕೊಂಡು 3 ಸೈಡೂ ಆ ಕಡೆ ಈ ಕಡೆ ಕಟ್ ವರ್ಕ್ ಡಿಸೈನು ಸ್ಟಿಚ್ ಮಾಡಬೇಕು. ಇವಾಗ ಡೈರೆಕ್ಟಾಗಿ ನಾವು ಬ್ಲೌಸ್ ಪೀಸ್ ಮೇಲೆ ಸ್ಯಾರಿ ಕಲರ್ ಯಾವ ಕಲರ್ ಇದೆ ಅದನ್ನು ಆ ಕಡೆ ಈ ಕಡೆ ಎಲ್ಲ ಕ್ಲೀನಾಗಿ ಸೆಟ್ಟಿಂಗ್ ಮಾಡಿಕೊಂಡು ಅದ್ರ ಮೇಲೇ ಒಂದು ಸಣ್ಣದಾಗಿ ಸ್ಟಿಚಿಂಗ್ ಮಾಡ್ಕೊತಾ ಹೋಗಬೇಕಿದು. ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಇವರು ನಮಗೇ ಫಾಲೋ ಜಿಗ್ಸಾಗು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ, ಇವಾಗ ನಾವು ಕಟ್ ವರ್ಕು ಯಾವ ಥರ ಮಾಡಿದ್ರು ಅದ್ರ ಮೇಲೇ ಹೊಳ್ಕೊತಾ ಹೋಗಬೇಕಾಗತ್ತೆ. ಇದು ನೋಡಿ, ಇದೆಲ್ಲನೂ ಫುಲ್ಲು ರೆಡಿ ಆಯಿತು ಇವಾಗಿದು. ಅಂದರೆ ಬ್ಯಾಕ್ ಫುಲ್ಲೆಲ್ಲ ರೆಡಿ ಆಯಿತು. ನಾನು ಮೊದಲೇ ಫ್ರಂಟು ಸ್ಲೀವ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವರು ನಾನು ಫ್ರಂಟಿಗೆ ಸ್ಲೀವ್ಗೆ ಮಾಡ್ತೀನಿ ಅಂತ ಹೇಳಿದರು, ಸ್ಲೀವ್ಗೆ ಈ ಥರ ಮಾಡ್ತೀನಿ ಅಂದರು. ಅವರು ತುಂಬ ಓವರ್ ಆಗುತ್ತೆ, ಬೇಡ ನನಗೆ ಬ್ಯಾಕ್ ಮಾತ್ರ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೆ ಬ್ಯಾಕ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗೆಲ್ಲ ನಾನು ಎಲ್ಲ ಕ್ಲೀನಾಗಿ ನೋಡಿ ಕಟ್ ಮಾಡಿಕೊಂಡು, ನಮಗೆ ನೆಕ್ಕು ಯಾವ ಥರ ಬೇಕು, ರೌಂಡೇ ಬೇಕು ಅಂತ ಏನಿಲ್ಲ, ಬಾಕ್ಸ್ ಇಟ್ಕೊಳ್ಬೋದು, ಹಾರ್ಟ್ ಶೇಪ್ ಥರ ಇಟ್ಕೊಳ್ಬೋದು, ವಿ ಥರ ಇಟ್ಕೊಳ್ಬೋದು. ನಮಗೆ ಯಾವ ಥರ ನೆಕ್ ಬೇಕಾದ್ರೂ ಇಟ್ಕೊಳ್ಬೋದು. ಇದನ್ನು ಇಟ್ಕೊಂಡು ಇವಾಗ ನೆಕ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಪೈಪಿಂಗ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ರೆಡಿ ಮಾಡಿಕೊಂಡು ಡೈರೆಕ್ಟಾಗಿ ಅಟ್ಯಾಚ್ ಮಾಡೋದು. ಒಂದು ಸೈಡು ಹೊಲ್ಕೊಳ್ತೀನಿ ನಾನು. ಮಾಮೂಲಿ ನಾರ್ಮಲ್ಲು ಪೈಪಿಂಗು ಯಾವ ಥರ ಮಾಡ್ತೀನೋ ಅದೇ ಥರನೇ ಮಾಡ್ತೀನಿ. ಇದಕ್ಕೇನು ಥ್ರೆಡ್ ವರ್ಕೇನು ಹಾಕಲ್ಲ, ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ, ಎಲ್ಲನೂ ಶೋಲ್ಡರೆಲ್ಲ ಸಮ ಇದೆಯಾ ಅಂತ ನೋಡ್ಕೊಳ್ತಾ ಇದ್ದೆ. ನೋಡಿಕೊಂಡು ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊತಾ ಹೋಗ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ಲೀವ್ಗೂ ಇದೇ ಥರ ಮಾಡಿದ್ರೆ ಇದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದೇ ಕಲರ್ ಕಾಂಬಿನೇಷನ್ನು ಸ್ವಲ್ಪ ಎತ್ತಿ ಕಾಣೋದ್ರಿಂದ ಈ ಥರ ಬರುತ್ತೆ ನೋಡಿ ಫೈನಲ್. ಥ್ಯಾಂಕ್ ಯು.